ನಮ್ಮ ಹೆಸರು ಪ್ರಸಾದ್ ಅಂತ ಗೌಡಳ್ಳಿ ಗ್ರಾಮ. ಗೌಡಳ್ಳಿ. ಅಣ್ಣ ನಿಮ್ಮ ಊರಿಗೆ ಕನಕಪುರದಿಂದ ಬಂದರೆ? ಕನಕಪುರದಿಂದ ಬಂದರೆ 6 ಕಿಲೋಮೀಟ್ರ್. 6 ಕಿಲೋಮೀಟ್ರು. ಪ್ರಶಾಂತ್ ಅವರೇ, ಈ ನಿಮ್ಮ ಈ ಸೆಡ್ ಬಗ್ಗೆ ಹೇಳಿ. ಸೆಡ್ ಎಷ್ಟು, ಏನು ಖರ್ಚಾಯಿತು? ಕೋಳಿ ಸೆಡ್ ಇದು ನೀವು ಈ ಸೆಡ್ ಏನಕ್ಕಂತ ಮಾಡ್ಕೊಂಡ್ರಿ? ಕೋಳಿಗೆ ಅಣ್ಣ, ಕೋಳಿಗೆ ಅಂತಲೇ ಮಾಡಿದ್ದೀವಿ. 19-29 ಸೆಟ್ ಮಾಡಿದ್ದೀವಿ. ಹಾಂ, 3 ಲಕ್ಷ ಖರ್ಚಾಗೈತೆ. ಹಾಂ, ಬರೀ ಕೋಳಿ ಟಗರ ಸಾಕ್ತೀವಿ. ಎಷ್ಟು ವರ್ಷದಿಂದ ಸಾಕಣೆ ಮಾಡ್ತಿದ್ದೀರಿ ಈ ಥರ? ಈಗ ಒಂದು 8 ಮಂತ್ಸ್ ಆಯ್ತಣ್ಣ. 8 ಮಂತ್ಸು. ಈಗ ಏನು, ಈಗ ಕೋಳಿ ಅವಲ್ಲ, ಏನು ರೇಟ್ಗೆ ಕೋಳಿನ ಸೇಲ್ ಮಾಡ್ತೀವಿ? 400 ರೂಪಾಯಿ ಮಾರ್ತೀವಿ ಅಣ್ಣ ಕೆಜಿ. ಹಂಗೆ ಮುಂದಕ್ಕೆ 400 ರೂಪಾಯಿಗೆ 400 ರೂಪಾಯಿ ಮಾರ್ತೀವಿ. ಸೇಲ್ ಆಯ್ತದೆ. ಅಂದರೆ ಈ ಸೆಡ್ಡೆ ಇಲ್ಲೇ ಬಂದು ತಗೋಯ್ತಾರೆ, ಇಲ್ಲ ಹೊರಗಡೆ ಎಲ್ಲರೂ ಸೇಲ್ ಮಾಡ್ತೀರ? ಇಲ್ಲೇ ಬಂದು ತಗೋಯ್ತಾರೆ. ಅಣ್ಣ, ಇವು ಇದರಿಂದ ಈ ನಾಟಿ ಕೋಳಿಯಿಂದ ನಮ್ಮ ರೈತರ ಮಕ್ಕಳಿಗೆ ಏನು ಬೆನಿಫಿಟ್ ಅಣ್ಣ? ಕೋಳಿಯಿಂದ ಆದಾಯ ಆಯ್ತಣ್ಣ, ಮಾಡಬೇಕು. ಹಾಂ, ಕೋಳಿಲಿ ಮೊಟ್ಟೆ ಲಾಭ. ಹಾಂ, ಕೋಳಿ. ಹಾಂ. ಈಗ ಮೊಟ್ಟೆಗೋಸ್ಕರ ಮಾಡಿದ್ದೀರಾ ಇಲ್ಲ ಮೊಟ್ಟೆಗೆ ಸೇಲ್ಸ್ ಎರಡು ಮಾಡ್ತೀವಿ? ಎರಡು ಮಾಡ್ತಾ ಇದ್ದೀರಿ. ಹಾಲು ಮುಂಜಾನೆ ಖಾಲಿ ಆಗೈತೆ. ಹಾಂ, ಕಡಿತೆ ಐತೆ ಸೇಲ್ಸ್ಗೆ. ಸೇಲ್ಸ್ಗೆ ಇನ್ನೊಂದು ಒಂದು ತಿಂಗಳು ಐತೆ ಮರಿತೈತೆ. ಅಂದರೆ ಈ ಪ್ಲಾನಿಂಗ್ ಎಲ್ಲ ನಿಮ್ಮದೇನಾ ಇಲ್ಲ ನೀವು ಅಲ್ಲಿಗೆ ಈ ಕುರಿ ಸೆಡ್ಡು ಮಾಡಿದ್ದೀರಲ್ಲ ಇದ್ರ ಒಳಗಡೆನೆ? ಇದು ಏನು, ಇದೆಷ್ಟು ಖರ್ಚಾಯ್ತು ಅಣ್ಣ ಇದು? ಕುರಿ ಸೆಡ್ ಒಂದು 30,000 ಆಗೈತೆ ಅಣ್ಣ. ಇದು ಮೇಲ್ಗಡೆ ಅಷ್ಟೇ ಸ್ಟೆಪ್ ಮಾಡೋಕ್ಕೆ ಟಗರಿಗೆ ಒಂದು 30,000 ಖರ್ಚಾಗೈತೆ. 30,000 ಇಷ್ಟೇ? ಅಂದರೆ ಅದು ಇಕ್ಕದ ಪಿಕ್ಕೆ ಎಲ್ಲ ಇವು ಕೋಳಿಗಳು ಕೆತ್ಕೊಂಡು ತಿಂತಾ ಇರ್ತವೆ. ಗೊಬ್ಬರ ಆಯ್ತದೆ. ಹಾಂ, ನಿಮ್ಮ ವ್ಯವಸಾಯಕ್ಕೆ ಗೊಬ್ಬರ ಆಯ್ತದೆ. ಅಣ್ಣ, ರೈತರು ಮಕ್ಕಳು ಮಾಡಿದ್ರೆ ಈ ಇದರಲ್ಲಿ ಬೆನಿಫಿಟ್ ಇದೆಯಾ? ಈ ಸುಮಾರು ಜನ ಇವಾಗ ಏನಂತಾರೆ ಅಂದರೆ, ಈ ನಾಟಿ ಕೋಳಿ ಮಾಡೋದ್ರಿಂದ ಲಾಸ್ ಆಯ್ತದೆ, ನಮ್ಗೆ ಆದಿಕ ಬರೋಲ್ಲ ಅಂತಾರೆ. ಈಗ ಮುಕ್ಕಾಲು ಜನ ಆ ಥರ ಅಂತಾರೆ. ಬಿಗ್ಗಾಗಿ ಮಾಡಿದ್ರೆ ಆದಿಕ ಬರುತ್ತೆ ಅಂತಾರೆ. ಅದೂ ರೈತರ ಮಕ್ಳು ಕಷ್ಟ ಅಂತಾರೆ ಒಬ್ಬೊಬ್ರು. ಇವಾಗ ಇದು ಹೆಂಗಣ್ಣ, ಇವಾಗ ಹೆಂಗೆ ಹೊರಗಡೆ ಸಾಕಿ ಮೇಯಿಸಿದ್ರೆ ಕೋಳಿ ಲಾಸ್ ಅಣ್ಣ. ಹಾಂ, ನಮ್ದು ಬೈಲ್ ಆಯ್ತಣ್ಣ. ಬೈಲಲ್ಲಿ ಬೈಲಲ್ಲಿ ಮೇಯ್ತಣ್ಣ. ಅಂದರೆ ಇದು ಎಷ್ಟು ಇರ್ಬೋದಣ್ಣ ನೀವು ಆಚೆ ಕಡೆ ಬಿಡೋದು? ಒಂದು ಕಾಲು ಎಕರೆ ಆಯ್ತಣ್ಣ. 1 ಎಕರೆನೂ ಪ್ರಿಂಚಿಂಗ್ ಮಾಡಿಬಿಟ್ಟಿದ್ದೀರಿ? ಪೆನ್ಷನ್ ಮಾಡಿಬಿಟ್ಬಿಡ್ತೀವಿ. ಅಂದರೆ ಆ ಹೊರಗಡೆನೇ ಇರ್ತಾವೆ ಬೆಳಗಿಂದ ಸಾಯಂಕಾಲ ಗಂಟ. ಅಂದರೆ ಅಲ್ಲಿ ಬರುವಂತೆ ಸೊಪ್ಪು ಅವು ಇವು ಕಳೆ ಪಳೆ ಎಲ್ಲ ಮೇಯ್ಕೋತಾವ. ಈಗ ಕಡ್ಡಿ ಸೊಪ್ಪು ಮೇಯ್ಕೊಬಿಟ್ರದು? ಸೊಪ್ಪಿನ ಮೇಲೋಣ, ತೋಟನ ಕ್ಲೀನ್ ಮಾಡ್ತೇವೆ. ಸೊತ್ತೆ ಎಲ್ಲ ಮೇಯ್ಕೋತವೆ. ಹಂಗಾರೆ ನೀವು ಕಳೆ ಔಷಧಿ ಹೊಡಿಯೋದು ಯಾವುದು ಹೊಡಿಯಲ್ರಿ? ಏನು ಹೊಡಿಯಲ್ಲ, ಏನೇನು ಹಾಕಲ್ಲ ತೋಟಕ್ಕೆ, ಗೊಬ್ಬರ. ಹಾಂ, ಅದೇ ಎಲ್ಲ. ಅಣ್ಣ, ಈ ಮೊಟ್ಟೆ ಏನು ರೇಟಿಗೆ ಮಾರಾಟ ಮಾಡ್ತೀರಣ್ಣ ನೀವು? 12 ರೂಪಾಯಿ ಮಾಡ್ತೀವಿ. ಎಷ್ಟು? 12 ರೂಪಾಯಿ ಮಾಡ್ತೀವಿ. 12 ರೂಪಾಯಿ ಮೊಟ್ಟೆ ಇಕ್ಕಾವ ಈಗ? ನೋಡ್ರಿ, ಇವೆಲ್ಲ ಏನಿದು? ಇಲ್ಲಿ ಕುತ್ಕೋದ ಕೋಳಿಗಳೆಲ್ಲ ಅಣ್ಣ. ಈ ಸೆಡ್ಡಿಗೆ ಎಷ್ಟು ಬಿಡ್ಬೋದಣ್ಣ ಕೋಳಿ? 700 ಬಿಟ್ಟಿದೆ. ಎಷ್ಟು? 700 ಬಿಟ್ಟಿದೆ. 700 ಸ್ಟೆಪ್ ಮಾಡಿರಲಿಲ್ಲ ಟಗರಿಗಂತ. ಹಾಂ, ಫಸ್ಟ್ 700 ಬಿಟ್ಟಿದೆ, ಆಮೇಲೆ ಮೊನ್ನೆ ಮಾಡಿದೆ ಟಗರಿಗಂತ ಸ್ಟೆಪ್. ಹಾಂ, ನೋಡ್ರಿ, ಅದು ಟಾಪ್ ಎಲ್ಲ ಅದೇ ಟಾಪ್ ಕೋಳಿ ಅದು. ಅಲ್ಲಿ ಹೊಡಿದದು ಸಿಳ್ಳೆ ಅಂದರೆ ಮೊಟ್ಟೆ ಕೋಳಿ ಅಲ್ಲೇ ಇಟ್ಕೊಂಡಿದ್ದೀರಿ ಆಲ್ರೆಡಿ. ಇವಾಗ ಆಲ್ರೆಡಿ 700 ಅಣ್ಣ, 700 ಸೇಲ್ ಮಾಡಾಕಿದ್ದೀರಿ? 700 ಸೇಲ್ ಮಾಡಿದ್ದೀನಿ. ಇಷ್ಟ ಆಯ್ತಣ್ಣ, ಒಂದು 50 ಇರ್ಬೋದು. ಹಾಂ, ಮೊಟ್ಟೆಯಿಂದ ಲಾಭ ಇದೆ. ಏನು ಅಣ್ಣ ರೇಟ್ ಕೊಡ್ತೀರಿ ಮೊಟ್ಟೆ? 12 ರೂಪಾಯಿ ಮೊಟ್ಟೆ. 12 ರೂಪಾಯಿ. ಓ, ಇಲ್ಲಿ ನೆಲದಲ್ಲಿ ಇದಾಕಲ್ಲ ಅಂದ್ರೆ ಈ ಸ್ಟೆಪ್ ಮೇಲೆ ಕೂತ್ರೆ ರೋಗ ಬರಲ್ಲ. ಅದಕ್ಕೋಸ್ಕರ ಈ ಸ್ಟೆಪ್ ಮಾಡಿದಿರಿ ಅಣ್ಣ. ಇದಕ್ಕೆ ಬರೋವಂಥ ರೋಗ ಯಾವ್ದಣ್ಣ? ಅಂತೆ ನಾಟಿ ಕೋಳಿಗೆ ಬರೋವಂಥ ರೋಗಗಳು ಯಾವ? ನಾಟಿ ಕೋಳಿಗೆ ವೆದರ್ ಚೇಂಜ್ ಆದಾಗ ತುಗುಡಿಸ್ತಾ ಇರ್ತವೆ ಕೋಳಿ. ಹಾಂ, ಒಂಥರ ಗೊಡ್ರ ಅಂತ ಇರ್ತವೆ. ಅವಾಗ ನೋಡ್ಕೊಂಡು ಅವಾಗ ಏನೋ ಔಷಧಿ ಹಾಕ್ತಿದ್ರೆ ಏನಾಗಲ್ಲ. ಔಷಧಿ ಎಲ್ಲ ಮೆಡಿಸಿನ್ ನೀವೇ ಮಾಡ್ಕೋತೀರಾ ಇಲ್ಲ ಬೇರೆ ನೀವೇ ಕರೆಸ್ತೀರಿ? ಮೆಡಿಸಿನ್ ಇಟ್ಕೊಂಡಿರ್ತೀರಿ ನೀವೇ ಅಣ್ಣ. ಇದು ಈಗ ಎಷ್ಟು ತಿಂಗಳು ಕೋಳಿ ಅಣ್ಣ ಇವೆಲ್ಲ? ಇವೆಲ್ಲ ಅಣ್ಣ 5-6 ತಿಂಗಳು ಕೋಳಿ. ಎಷ್ಟು? 5-6 ತಿಂಗಳು ಕೋಳಿ. 5-6 ತಿಂಗಳು ಕೋಳಿನಾ? 5-6 ತಿಂಗಳಿಗೆ ಈ ಸೈಜ್ ಬರುತ್ತಾ? ಪರವಾಗಿಲ್ಲ, ಇಲ್ಲೇ ಬರ್ತಾರೆ. ಇಲ್ಲೇ ಕೊಡೋಕ್ಕಾಗಲ್ವಾ? ಪರವಾಗಿಲ್ಲ ಅಣ್ಣ. ಒಂದು ದಿನಕ್ಕೆ ಎಷ್ಟು ಮೊಟ್ಟೆ ಬರ್ಬೋದು ಅಣ್ಣ? ದಿನಕ್ಕೊಂದು 25 ಇಕ್ತಾವಣ್ಣ. 25 ಅಂದರೆ ಆದಿಕ ಎಷ್ಟು ಬರ್ಬೋದು ಅಣ್ಣ ನಿಮಗೆ? 25 ಮೊಟ್ಟೆಗೆ ಒಂದು ಕ್ರೇಟ್ ಆದರೆ 360 ರೂಪಾಯಿ ಅಣ್ಣ. ಒಂದು ಕ್ರೇಟ್ 360 ರೂಪಾಯಿ ಅಂದರೆ ಡೈಲಿ ಒಂದು 360 ರೂಪಾಯಿ ಡೈಲಿ. ಅಲ್ಲಿ 360 ಅಂದರೆ ತಿಂಗಳಿಗೆ ಎಷ್ಟಾಯ್ತಣ್ಣ? ಹಾಂ, ಒಳ್ಳೆ ಆದಿಕ ಅಲ್ಲ ಅಣ್ಣ? ನೋಡಿ ನಿಕ್ತಾ ಇದೆ ನೋಡಿ ಕೋಳಿ ಈಗ. ಹಾಂ, ಆಗೋ ಇಕ್ತಾ ಇದೆ ನೋಡಿ ಇದು. ಹಾಂ, ನೋಡಿ ಕೋಳಿ ಇಕ್ತದೆ ಮೊಟ್ಟೆ. ಹಾಂ, ನೋಡಿ ಕೋಳಿ ಮೊಟ್ಟೆ ಇಕ್ತದೆ. ಒಂದು ಸ್ವಲ್ಪ ಹೊತ್ತಲ್ಲಿ ಇಕ್ತದೆ ನೋಡಿ ಮೊಟ್ಟೆ ಇಕ್ತಾ ಇರೋದು. ಇಕ್ತು. ಹಾಂ, ಇಕ್ಬಿಟ್ಟು ನೋಡಿ ಸುಮಾರಾಗಿ ಇಕ್ಕವ್ರಣ್ಣ. ನೋಡಿ ಈಗ ಇಕ್ಕಿರೋ ಮೊಟ್ಟೆ ಇದು. ಹಾಂ, ನೋಡಿ ತ್ಯಾವಾಂಶ ಐತೆ ನೋಡಿ. ಹಾಂ, ನೋಡಿ ಮೊಟ್ಟೆ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಮೊಟ್ಟೆ ಕೊಡ್ತೀರಿ? ಹಾಂ, ಮೊಟ್ಟೆ ಕೊಡ್ತೀವಿ. ಕೋಳಿ ಕೊಟ್ಟರೆ ಏನು ರೇಟ್ ಕೊಡ್ತೀರಣ್ಣ ಇದು? 400 ರೂಪಾಯಿ ಕೆಜಿ. 400. ಎಷ್ಟು ಕೆಜಿ ಬರ್ಬೋದಣ್ಣ ಇವು? ಹಾಂ, 1 ಕಾಲು 1 600. ಈಗ ಗುಂಜಾ ಕೊಡ್ತೀರಾ? ಈಗ ಕಡ್ತೆ ಏನು ರೇಟ್? ಗುಂಜಾ ಏನು ರೇಟ್ ಅಣ್ಣ? 2 ಒಂದೇ ರೇಟು.
ಐ ಟಿ ಮಾಡಿ ಇದು ಸಾಕಣೆ ಮಾಡ್ತಾರೆ ನಿಮ್ಗೆ ಓಕೆ ಆದಾಯ ಬರುತ್ತೆ. ಎಲ್ಲೂ ಕೆಲಸಕ್ಕೆ ಟ್ರೈ ಮಾಡಿದ್ರ ಏನಣ್ಣ? ಎಲ್ಲೂ ಇಲ್ಲ ಅಂದರೆ ಇದೇ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ. ಪರವಾಗಿಲ್ಲ ಅಣ್ಣ. ಓದಿ ನಾವು ಸರ್ಕಾರಿ ಕೆಲಸ ಹುಡುಕ್ಬೇಕು ಅಂತಾರೆ ಬೇಜನ್ ಜನ, ಅದು ಪರವಾಗಿಲ್ಲ, ನೀವು ಇಷ್ಟು ಗ್ರೇಟ್ ಅನ್ಬೇಕು ಅಣ್ಣ. ಟಗರು ಇದೇ ಫಸ್ಟ್ನೇ ಬೇಚ ಅಲ್ಲ ಬೆಸ್ಟ್ ಈ ಸರಿ? ಎಷ್ಟು ಬಿಡ್ಬೋದಣ್ಣ ಇದಕ್ಕೆ? ಹಾಂ, ಅಂದರೆ ಇವಾಗ ಟ್ರೈ ಮಾಡ್ತಾ ಇದ್ದೀರಿ. ಇದು ಮೊಟ್ಟೆ ಕೂತಿದೆ ಕೋಳಿ ನೋಡಿ, ಮೊಟ್ಟೆ ಕೂತಿರೋ ಕೋಳಿ. ಮೊಟ್ಟೆ ಇಕ್ಕಿದೆಯಾ? ಇನ್ನೂ ಇಲ್ಲ, ಕೂತೈತೆ. ಏನು ಟಗರುಗಳು ನೋಡ್ರಿ, ಇದು ಕೋಳಿಗೋಸ್ಕರ ಈ ಥರ ಫೆನ್ಸಿಂಗ್ ಮಾಡಿದಾರಂತೆ. ಈ ಸುತ್ತ ಏನಣ್ಣ? ಎಲ್ಲಿಂದ ಕಾಣಿಸ್ತದೆ? ಎಲ್ಲಿ? ಇಲ್ಲಿ ನೋಡಿ, ಇಷ್ಟು ಸುತ್ತನೂ ಇದು ಫುಲ್ಲೆಲ್ಲ ಕೋಳಿಗೇನೆ ಅಂತ ಬಿಟ್ಬಿಟ್ಟಿದ್ದೀರಿ ಅಣ್ಣ. ಇದು ರೇಷ್ಮೆ ಮೇಲ್ವ ಅದು? ಹಾಂ, ರೇಷ್ಮೆ ನಂಬರ್ ಹೇಳ್ಬಿಡಿ. 7483 787568. ಕೋಳಿ ಮೊಟ್ಟೆ. ಹಾಂ, ಯಾವ್ದು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿರಿ.